ಹಲೋ, ನಮಸ್ತೆ ಎಲ್ಲರಿಗೂ. ಮುರಾರ್ಜಿಗೆ ಕೇಳಬಹುದಾದಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಮೊದಲನೆಯದಾಗಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಕನ್ನಡಿಗ ಯಾರು? ಕುವೆಂಪು. ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಇದೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಪಂಪ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಮುಂಜಾನೆ ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ? ಮುಂಜಾನೆ ಮತ್ತು ಸಂಜೆ ಗ್ರಹ ಎರಡೂ ಒಂದೇ. ಹೊಳೆಯುವ ನಕ್ಷತ್ರ ಈ ರೀತಿಯಾಗಿ ಕರೀತಾರೆ. ಯಾವುದಪ್ಪ ಅಂತಂದ್ರೆ ಅದು ಶುಕ್ರ ಗ್ರಹ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು H.V. ನಂಜುಂಡಯ್ಯ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಇದು ಕನ್ಫ್ಯೂಸಿಂಗ್ ಪ್ರಶ್ನೆ ಇದೆ ನೋಡ್ರಿ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಮೊದಲಿಗರು ಕುವೆಂಪು. ಕುವೆಂಪು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ವರ್ಷದಲ್ಲಿ ಪಡೆದಿದ್ದಾರೆ. ಆದರೂ ಕೂಡ ಕುವೆಂಪುರವರನ್ನು ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಎಂದು ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಯಾವುದನ್ನು ಕರೆಯುತ್ತಾರೆ? ಕರ್ನಾಟಕದ ರಾಜಧಾನಿ ಎಲ್ಲರಿಗೂ ಗೊತ್ತಿದೆ. ಆದರೆ ಸಾಂಸ್ಕೃತಿಕ ರಾಜಧಾನಿ ಅಂತ ಬಂದರೆ ಅದು ನಮ್ಮ ಮೈಸೂರು. ಇನ್ನು ಕರ್ನಾಟಕ ಯಾವ ಆಕಾರದಲ್ಲಿದೆ? ಗೋಡಂಬಿ ಆಕಾರ. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು? 31. ಕೊನೆಯದಾಗಿ ಇವತ್ತಿನ ಕೊನೆಯ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಅತಿ ಎತ್ತರವಾದ ಶಿಖರವಾಗಿದೆ. ಹಾಗಾದರೆ ಅದರ ಎತ್ತರ ಎಷ್ಟು ಎಂದು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.